ಇದೆಲ್ಲದರ ಬೆನ್ನಲ್ಲೇ ಈಗ ವಸಂತಿ ಸಾವಿನ ಹಿಂದೆ ಸುಜಾತಾ ಭಟ್ ಕೈವಾಡ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈಗ ಯಾವಾಗ ವಸಂತಿ ಫೋಟೋನ ಇಟ್ಕೊಂಡು ಇದು ಅನನ್ಯ ಭಟ್ ಫೋಟೋ ಅಂತ ಹೇಳಿ ತೋರಿಸ್ತಾ ಹೋದ್ರಲ್ಲ ಸುಜಾತಾ ಭಟ್, ಸೊ ಅವ್ರ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮದುವೆಯಾಗಿ 2 ತಿಂಗಳಲ್ಲಿ ವಸಂತಿ ಮೃತಪಟ್ಟಿದ್ದಾಳೆ. ನನ್ನ ತಂಗಿ ವಸಂತಿ ಅಸಹಜವಾಗಿ ಸಾವನ್ನಪ್ಪಿದ್ದಾಳೆ. ಸೊ ವಸಂತಿಯ ದಾಖಲೆ, ಆಭರಣ ಇದೆಲ್ಲವೂ ಕೂಡ ಸುಜಾತಾ ಬಳಿ ಇದೆ. ಡೆತ್ ಸರ್ಟಿಫಿಕೇಟ್ ಕೂಡ ಅವರು ತಗೊಂಡ್ಕೊಂಡು ಹೋಗಿದ್ದಾರೆ. ಸುಜಾತಾ ವಿರಾಜಪೇಟೆಗೆ ಬಂದಿದ್ಲು ಅನ್ನುವಂಥ ಒಂದು ಸುದ್ದಿ ನನಗೆ ಗೊತ್ತಾಯ್ತು. ಈ ಕುರಿತು ಸರ್ಕಾರ ಸಮಗ್ರ ತನಿಖೆ ಮಾಡಬೇಕು ಅಂತ ಹೇಳಿ ವಸಂತಿ ಸಹೋದರ ಮಾಳೇಟಿರ ವಿಜಯ್ ಅವರು ಆಗ್ರಹಪಡಿಸಿದ್ದಾರೆ. ಆ್ಯಕ್ಚುಲಿ ಅವ್ರದ್ದು ಲವ್ ಮ್ಯಾರೇಜ್ 2 ಮಂತ್ಸ್ ಆದಮೇಲೆ ಅವಳು ಮಿಸ್ಸಿಂಗ್ ಆದಳು. ಆಮೇಲೆ ಅವ್ರ ಗಂಡ ಅವರು ಏನು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ, ಮಿಸ್ ಆಗಿದ್ದು. ಮತ್ತು ಅವರು ಸ್ಕೂಟ್ರ್ ಸಿಕ್ತು ಇದರಲ್ಲಿ ಮತಿಕೆರೆ ಹತ್ರ. ಆ ಪೊಲೀಸವರೇ ವಶಪಡಿಸ್ಕೊಂಡು ನಮ್ಗೆ ಕೊಟ್ಟಿದ್ದರು. ಮತ್ತು ಜ್ಯುವೆಲ್ರಿ ಯಾವುದೂ ಸಿಕ್ಕಲಿಲ್ಲ ನಮಗೆ. ಅವಳ ಮೇಲಿದ್ದಿದ್ದು ಜ್ಯುವೆಲ್ರಿ ಯಾವುದೂ ಸಿಕ್ಕಿಲ್ಲ, ಮೈ ಮೇಲಿದ್ದಿದ್ದು. ಅವಳ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸಂಶಯ. ತಂಗಿ ಅಂಥವಳಲ್ಲ ಆ್ಯಕ್ಚುಲಿ. ಅವರು ಇದು ಸುಜಾತಾ ಭಟ್ ಅವರು ವಿರಾಜಪೇಟೆಗೆ ಬಂದುಬಿಟ್ಟು ವಸಂತಿಯವರ ಬರ್ತ್ ಸರ್ಟಿಫಿಕೇಟ್ ತಗೊಂಡು ಹೋಗಿದ್ದಾರೆ. ಯಾವಾಗ ಅದು ಡೇಟ್ನ ರಿಮೆಂಬರ್ ಇಲ್ಲ. ಅವರು ಟಿ ವಿಯಲ್ಲಿ ಹೇಳಿದ್ದು ನಾನು ನೋಡಿದೆ. ಅವರು ಇವಾಗ ರೀಸೆಂಟ್ ಇರಬೇಕು, ಒಂದು 2 ವರ್ಷದ ಹಿಂದೆ. ಐ ಡೋಂಟ್ ರಿಮೆಂಬರ್ ದ ಡೇಟ್ ಸರ್. ಅದು ನಾನು ಮಾಧ್ಯಮದಲ್ಲಿ ಕೇಳಿ ನೋಡಿ ಹೇಳಿದಷ್ಟೇ, ನನಗೆ ಯಾವುದು ಮಾಹಿತಿ ಇಲ್ಲ. ಮಾಧ್ಯಮದಲ್ಲಿ ನೋಡಿ ಹೇಳಿದ್ದು ಇದು ಬರ್ತ್ ಸರ್ಟಿಫಿಕೇಟ್ ಅವ್ರ ಬಾಯಿಂದನೇ ಹೇಳಿದ್ದು. ನಿನ್ನೆ ವಿರಾಜಪೇಟೆಗೆಲ್ಲ ಬಂದಿದ್ದಾರೆ ಅವರು ಆ ಥರ. ಬಟ್ ಅವ್ರದ್ದು ಪಾಸ್ಬುಕ್ ಯಾವುದೂ ಇಲ್ಲ. ಬ್ಯಾಂಕ್ ಅಕೌಂಟ್ ಏನಾಗಿದೆ, ಬ್ಯಾಂಕ್ ಅಕೌಂಟಲ್ಲಿ ಕ್ಲೈಮೇ ಮಾಡಿಲ್ಲ ನಾವು. ಎಲ್ಲ ಡಾಕ್ಯುಮೆಂಟ್ಸ್ ಸುಜಾತಾ ಭಟ್ ಹತ್ರನೇ ಇದೆ. ಎಲ್ಲ ಪ್ರತಿಯೊಂದು ಸಿಸ್ಟರ್ ಡಾಕ್ಯುಮೆಂಟ್ಸ್, ಫೋಟೋ ಗಿಟೋ ಎಲ್ಲ ಪ್ರತಿಯೊಂದು. ನಮಗೆ ಸಿಕ್ಕಿದ್ದು ಬೇರೆ ಒಂದು ಹಾಳಾದ ಬಟ್ಟೆ, 2-3 ಬಟ್ಟೆಗಳು ಸಿಕ್ಕಿತ್ತು ಅಷ್ಟೇ, ಬೇರೆ ಏನು ಸಿಕ್ಕಲಿಲ್ಲ. ಜ್ಯುವೆಲ್ರಿ ಅರೌಂಡ್ 15-20 ಲ್ಯಾಕ್ಸ್ ಜ್ಯುವೆಲ್ರಿ, ಮತ್ತು ಆ್ಯಂಟಿಕ್ ಪತಾಕ ಅದು ಇದೆಲ್ಲ ಇತ್ತು ನಮ್ಮ ತಾಯಿದು. ಎಲ್ಲ ಜ್ಯುವೆಲ್ರಿ ಇತ್ತು ಅವ್ರ ಜೊತೆಲಿ. ಅವಳ ಬಗ್ಗೆ ಫುಲ್ ಸಂಶಯ ಇದೆ ಸರ್ ನಮಗೆ, 100%. ಅವಳನ್ನು ತನಿಖೆ ಮಾಡಬೇಕು ಫಸ್ಟು. ಆವಾಗ ನಮಗೆ ಇಲ್ಲ, ಸುಜಾತಾ ಭಟ್ ಹೇಳಿದ್ದು ಗೊತ್ತಿರಲಿಲ್ಲ ನಮಗೆ. ಸುಜಾತಾ ಭಟ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರಲಿಲ್ಲಲ್ಲ ಆಗ. ಇವಾಗ ತಾನೇ ಮಾಧ್ಯಮ ಮೂಲಕ ನೋಡಿ ನಮಗೆ ಇದಾಗಿದ್ದು ಅವರ ಕೈವಾಡ ಇದೆ ಅಂತ, ತನಿಖೆ ಮಾಡಬೇಕು ಅಂತ. ಆವಾಗ ನೋಡಿರಲಿಲ್ಲ ಸರ್. ನಾನು ಬಾಡಿ ನೋಡಿಲ್ಲ, ವಸಂತಿದ ಬಾಡಿ ನೋಡಿಲ್ಲ. ಅದು ನದಿಯಲ್ಲಿ ಬಿದ್ದು, ನಾನು ಆ್ಯಕ್ಚುಲಿ 1 ಮಂತ್ ಅಂತ ಹೇಳಿದೆ, 1 ವೀಕ್ ಅಂತ ಇದು. ಯಾಕಂದರೆ 18 ಇಯರ್ಸ್ ಆಯಿತು, ನನಗೆ ನೆನಪಿಲ್ಲ ಕರೆಕ್ಟಾಗಿ. 1 ವೀಕಲ್ಲಿ ಬಾಡಿ ಡಿಕಂಪೋಸ್ ಆಗಿ, ಆಮೇಲೆ ನಾನು ಬ್ಯಾಂಗ್ಳೂರಲ್ಲಿದ್ದೆ, ನಾನು ಮತ್ತು ನನ್ನ ತಂಗಿ, ಇನ್ನೊಬ್ಬರು ತಂಗಿ. ಅವರು ಬಂದ್ಬಿಟ್ಟು ಇದು ಯಾರೋ ಫೋನ್ ಮಾಡಿ ಹೇಳಿದರು, ಪೊಲೀಸೇ ಪೋಸ್ಟ್ಮಾರ್ಟಮ್ ಎಲ್ಲ ಮಾಡಿದ್ದಾರೆ ಇಲ್ಲಿ ಅಂತ, ಎಲ್ಲಿ ನದಿ ಹತ್ರ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ರಾತ್ರಿ ಬಂದು ನಮ್ಮ ತಂಗಿ ಐಡೆಂಟಿಫೈ ಮಾಡಿದ್ದು. ಅವಳು ಹಾಕೊಂಡ ಚೂಡಿದಾರದಲ್ಲಿ ವಜ್ರ ಟೈಲರ್ಸ್ ಅಂತ ಇತ್ತು, ಮತ್ತಿಕೆರೆದು ವಜ್ರ ಟೈಲರ್ಸ್. ಮತ್ತು ಅವಳು ಹಾಕೊಂಡಿದ್ದ ಮಾಂಗಲ್ಯ ಅದು ಅಯ್ಯಂಗರ್ ಸ್ಟೈಲಲ್ಲಿದೆ ಅದು. ಮತ್ತು ಅವಳ ಕೈಯಲ್ಲಿ ಒಂದು ಬರ್ನ್ ಮಾರ್ಕ್ ಇತ್ತು, ಬರ್ನ್ ಆಗಿದ್ದು ಹಳೇದು ಬರ್ನ್.